ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆತ್ಮ ಆಫ್ಲೈನ್ ವ್ಲಾಗ್. ಇವತ್ತು ಮಂಗಳವಾರ ಆ್ಯಂಡ್ ಇವತ್ತು ದಿನ ಏನಕ್ಕೆ ಸ್ಪೆಷಲ್ ಅಂದರೆ ಇವತ್ತು RCB ಕ್ವಾಲಿಫೈಯರ್ 1 ಆಡ್ತಾಯಿದೆ. ಸೊ ಎಕ್ಸೈಟೆಡ್, ಬೆಳಗ್ಗೆನೇ ಎಕ್ಸೈಟೆಡ್. ಇವತ್ತು RCB ಮ್ಯಾಚು ಸೆಮಿಫೈನಲ್ಲು ಅಂತ. ಸೊ ಇವಾಗ ಜಿಮ್ಗೆ ಹೋಗಬೇಕು, ರೆಡಿಯಾಗಿದ್ದೀನಿ. ಜಿಮ್ಗೆ ಹೋಗುವ ದಾರಿಯಲ್ಲಿ ಯಾರ್ಯಾರು ಸಿಗ್ತಾರೆ ನೋಡೋಣ. ಗುಡ್ ಮಾರ್ನಿಂಗ್. ಇವಾಗ ಮಾಸ್ಟರ್ ಜಿಮ್ಗೆ ಬಂದಿದ್ದೀನಿ. ಇವತ್ತು ಯಾಕೋ ಹೆವಿ ಜನಗಳವ್ರೆ ಇವತ್ತು ಜಿಮ್ಮಲ್ಲಿ. ಏನಕ್ಕೆ ಬೆಳಗ್ಗೆ ಎಷ್ಟೊಂದು ಜನ? ಬೆಳಗ್ಗೆ ಬರೋದೇ ನಾನು ಜನ ಇರಲ್ಲ ಅಂತ ಜಾಸ್ತಿ ಜನ ಅವರೇ. ಆದರೂ ಓಕೆ, ಗುಡ್. ಎಲ್ಲರೂ ಮೋಟಿವೇಶನ್ ಆಗ್ಬಿಟ್ಟು ಜಿಮ್ಗೆ ಬರಬೇಕು. ಇವತ್ತಿನ ವರ್ಕೌಟ್ ಮುಗೀತು. ಇವತ್ತು ಡೆಡ್ ಲಿಫ್ಟ್ ಮಾಡಿದೆ ಸುಮಾರು ದಿನ ಆದಮೇಲೆ. ಸೊ ಚೆನ್ನಾಗಿ ಅನ್ನಿಸ್ತು. ಡೆಡ್ ಲಿಫ್ಟ್ ಒಂಥರ ಬ್ಯಾಕ್ ಪೇನ್ಗೆಲ್ಲ ಒಳ್ಳೆಯದು. ಸೊ ಇವತ್ತು ಬಂದ್ ಮಾಡಿರೋ ಕ್ಯಾಲೋರೀಸ್ ಬಂದು 163. ನಾಟ್ ಬ್ಯಾಡ್. ನಾನು ಆ್ಯಪ್ಸ್ ಎಕ್ಸಸೈಸಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ಒಂದು ವಾರ ಟೈಮ್ ಕೊಡ್ತಾಯಿದ್ದೀನಿ. ಇನ್ನೂ ಬಾಡಿ ಅಡ್ಜಸ್ಟ್ ಆಗಬೇಕು. ಬೇಗ ಎಲ್ಲನೂ ಸಡನ್ನಾಗಿ ಶಾಕ್ ಕೊಟ್ಟರೆ ಸರಿ ಇರಲ್ಲ ಅಂತ ಈ ವೀಕು ಪೂರ್ತಿ ಮಜಲ್ ಟ್ರೈನಿಂಗ್. ನೆಕ್ಸ್ಟ್ ವೀಕಿಂದ ಆ್ಯಪ್ಸ್ ಟ್ರೈನಿಂಗು ಆಗುತ್ತೆ ಮತ್ತು ರನ್ನಿಂಗು ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ನೆಕ್ಸ್ಟು ಮನೇಲಿ ಸಿಗೋಣ. ಇವಾಗ ಮನೆಗೆ ಬಂದೆ. ಇಲ್ಲಿ ಭೈರವ ಇದ್ದಾನೆ, ಅಲ್ಲಿ ಶಾಂಭವಿ ಕೂಗ್ತಾ ಇದ್ದಾಳೆ. ಆಮೇಲೆ ಹೋಗೋಣ, ಯಾಕಂದರೆ ಜಿಮ್ಮಿಂದ ಬಂದ ತಕ್ಷಣ ಫಸ್ಟ್ ಸ್ನಾನ ಮಾಡಿಬಿಡ್ಬೇಕು ಗೈಸ್. ಹಾಂ, ಗುಡ್ ಮಾರ್ನಿಂಗ್. ಹಾಂ ಹಾಂ ಹಾಂ. ಸೊ ಇವಾಗ ಸ್ನಾನ ಆಯಿತು. ಸ್ನಾನ ಆಗಿ ಇವಾಗ ದೇವಸ್ಥಾನ ಹತ್ರ ಹೋಗೋಣ ಬನ್ನಿ. ಇವತ್ತಿನ ಊಟ ಬಾತ್ ಮತ್ತು ಮೊಟ್ಟೆ. ನಂಗೆ ಚಿಕ್ಕದ್ರಿಂದ ಬಾತ್ ಅಂದರೆ ಸಖತ್ ಇಷ್ಟ. ಅಮ್ಮ ಬಾತ್ ಮಾಡಿದ್ರೆ ಮಾತ್ರ ನಾನು ಬಾಕ್ಸಿಗೆ ತಗೋಯ್ತೀನಿ. ಅಲ್ಲ ಎಲ್ಲ ಚೆನ್ನಾಗಿ ಮಾಡ್ತೀರಾ ನೀವು. ಅವಾಗ ತರಕಾರಿ ಚಿತ್ರಾನ್ನ ಮಾಡ್ತಿದ್ರಲ್ಲ, ಅದು ಹಾಂ. ಮತ್ತು ಅಮ್ಮ ಬಿರಿಯಾನಿ ಸಖತ್ತಾಗಿ ಮಾಡ್ತಾರೆ. ಕೇರಳ ಹಲ್ವಾ ಇದೆ, ಕ್ಯಾಲಿಕಟ್ ಹಲ್ವಾ ಫೇಮಸ್, ವರ್ಲ್ಡ್ ವೈಡ್ ಫೇಮಸ್, ಜಿಯೋಗ್ರಫಿಕಲ್ ಇಂಡಿಕೇಶನ್ ಇರುವಂಥ ಇದು ಸಖತ್ತಾಗಿರುತ್ತೆ. ಲವ್ ಸ್ಟೋರಿ ಹೇಳಿ ಅಂತ ಕೇಳ್ತಿದ್ರಲ್ಲ, ಅದಕ್ಕೆ ಇನ್ನು ನನಗೆ 10K ಸಬ್ಸ್ಕ್ರೈಬರ್ಸ್ ಮಾಡಿ, ಆವಾಗ ಲವ್ ಸ್ಟೋರಿ ರಿವೀಲ್ ಮಾಡ್ತೀನಿ. ಸೊ ಇವಾಗ ನಂದು ನಿನ್ನೆ ವ್ಲಾಗ್ ಎಡಿಟ್ ಮಾಡಿ ಮುಗಿಸ್ದೆ. ಏನಾಗಿದೆ ಅಂದರೆ ಎಷ್ಟೊಂದು ಕ್ಲಿಪ್ಸ್ಗಳು ರೆಕಾರ್ಡೇ ಆಗಿಲ್ಲ. ಸೊ ವಾಯ್ಸ್ ಓವರ್ ಕೊಟ್ಟೆ, ಅಲ್ಲಿ ಹೇಳಿರ್ತೀನಿ, ನಿಮ್ಗೆ ಗೊತ್ತಿರುತ್ತೆ ಅಷ್ಟು ನಾನು ಹೇಳಿದ್ದು. ಸೊ ಇವಾಗ ವಾಯ್ಸ್ ಓವರ್ ಕೊಟ್ಟೆ ಆ್ಯಂಡ್ ಇವಾಗ ವರ್ಕ್ ಆಗ್ತಾಯಿದೆ. ಪಕ್ಕ ನೋಡ್ಕೊಂಡು ಮಾಡ್ತೀನಿ. ಆ್ಯಂಡ್ ಇದಲ್ಲದೆ ಇವಾಗ ಇನ್ನೊಂದೆರಡು ವೀಡಿಯೋ ಎಡಿಟ್ ಮಾಡೋದಿದೆ. ಒಂದು ರೀಲ್ ಬಿಡ್ತಾಯಿದ್ದೀನಿ ಇವತ್ತು ಸಂಜೆ. ಸೊ ರೀಲ್ ನೋಡಿ, ಅದು ನೆನ್ನೆ ಬಿಟ್ಟಿರ್ತೀನಿ, ಇವತ್ತು ನೋಡೋಕ್ಕಾಗಲ್ಲ ನೀವು. ಸೊ ನೋಡಿ, ನೀವೇನಾದ್ರು ನೆನ್ನೆ ನೋಡಿಲ್ಲ ಅಂದರೆ ಆತ್ಮ ಅಂತ ಚಾನಲ್ ಹಾಕ್ಬಿಟ್ಟು ನೋಡಿ. ಅದಲ್ಲದೆ ಇನ್ನೊಂದು ಎಡಿಟ್ ಮಾಡೋದಿದೆ ಆ್ಯಂಡ್ ಸಖತ್ ಕೆಲಸ ಇದೆ ಇವತ್ತು. ಸ್ಕ್ರಿಪ್ಟ್ಸ್ ಎಲ್ಲ ಬರಿಬೇಕು. ಸೊ ಇವಾಗ ಎಡಿಟ್ ಮುಗಿಸಿ ಊಟನೂ ಕೂಡ ಮಾಡಿ ಇವಾಗ ಕಾಲೇಜ್ ಹತ್ರ ಹೋಗ್ತಾಯಿದ್ದೀನಿ. ಅದು ಮತ್ತೆ ಸ್ವಲ್ಪ ಗೈಡ್ನ ಮೀಟ್ ಮಾಡಬೇಕು ಪ್ರಾಜೆಕ್ಟ್ ಬಗ್ಗೆ. ಸೊ ಹೋಗೋಣ. ಸೊ ಇವಾಗ ಕಾಲೇಜ್ ಒಳಗೆ ಬಂದೆ ಗೈಡ್ ಮೀಟ್ ಮಾಡೋಕ್ಕೆ ಅಂತ ಬಂದರೆ ಇಲ್ಲಿ ನಮ್ಮ ಫ್ರೆಂಡು ಸುದೀಪ್ ಸಿಕ್ಕಿದ್ದ. ಕ್ಯೂವಲ್ಲಿ ನಿಂತಿಲ್ಲ, ಕೂತಿದ್ದೀವಿ. ಇವರು ಚನ್ನರಾಯಪಟ್ಟಣದವರು. ಇವಾಗ ಬೆಳ್ಳೂರು ಮೈಸೂರಲ್ಲಿ ತಾನೇ ಇರೋದು. ಇವಾಗ ಕಾಲೇಜಲ್ಲಿ ಇರೋದು. ನಾಳೆ ಫೇರ್ವೆಲ್ ಇದೆ. ಫೇರ್ವೆಲ್ ಬಂದ ತಕ್ಷಣ ತಮಿಳ್ ಪೇಳಂಗಿ ಪೋವಲ್ಲೇ ಅಂತ ಸಾಂಗ್ 10 ವರ್ಷದಿಂದ ಆಗಿದ್ರೆ ಎಲ್ಲೋ ಹುಟ್ಟಿ ಎಲ್ಲ ಬೆಳೆದು ಅಂತ ಸಾಂಗ್ ಬರ್ತಾಯಿತ್ತು. ಸೊ ನಾಳೆ ಯಾವುದಾಗ್ತದೆ ಇವಾಗ ಸರ್ ಹತ್ರ ಮೀಟ್ ಮಾಡಬೇಕು. ಇವಾಗ ಏನಾಗೋದು ಗೊತ್ತಿಲ್ಲ. ಇದೇ ಕಾಲೇಜಿಂದ ಆಚೆ ಬಂದೆ. ಅದು ಒಂದು ಪ್ರಿಂಟೌಟ್ ತೊಗೋಬೇಕಾಗಿತ್ತು, ಅದಕ್ಕೆ ನಾನು ಫ್ರೆಂಡ್ನ ಅಲ್ಲಿ ಕಳಿಸಿದ್ದೀನಿ. ಪ್ರಿಂಟೌಟ್ ತಗೋತಾ ಇದ್ದಾಳೆ.
ಸೊ ಕಾಯ್ಬಿಟ್ಟು ಇವಾಗ ಮತ್ತೆ ಕಾಲೇಜ್ ಒಳಗೆ ಹೋಗಬೇಕು. ಸೊ ಹಾಗೆ ಕಾಲೇಜ್ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಅರ್ಜುನ್ನ ಅವ್ನ ರೂಮ್ ತನಕ ಡ್ರಾಪ್ ಮಾಡೋಕ್ಕೆ ಬಂದಿದ್ದೆ. ಅವ್ನು ಡ್ರಾಪ್ ಮಾಡಬೇಕಾದ್ರೆ ಅವನಿಗೆ ನನ್ನ ಮನೆಗೆ ಬರಬೇಕು ಅಂತ ಇಷ್ಟ ಆಯ್ತಂತ, ಆದರೂ ಪರವಾಗಿಲ್ಲ ನಾಳೆ ಬಾ ಅಂತ ಹೇಳ್ತಾ ಬಾಯ್ ಮಾಡಿ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಒಂಥರ ಸ್ವಲ್ಪ ಟಯರ್ಡ್ ಆದಂಗೆ ಆಗಿತ್ತು, ಆದರೂ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಡು ಈಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬಾಯ್ಸ್ ಜೊತೆ ಏನಪ್ಪ ವೀಡಿಯೋ ಕಾಲ್ ಮಾಡ್ತಾಯಿದ್ದೀವಿ ಮತ್ತೆ ವೀಕ್ಲಿ ವಿಡಿಯೋ ಕಾಲ್. ನಮಸ್ತೆ, ಹೇಗಿದ್ದೀರಾ? ಮೋಹಿತ್ ಅವರು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ನಿನ್ನೆಯಿಂದ. ಇವನು ಇವಾಗ ಕಾರ್ಪೊರೇಟ್ ಗೈ, ಇವನು ಮ್ಯಾನೇಜರ್ ಗೈ. ಕಿರಣ್ ಅವ್ರಿಗೆ ಒಂದು ಹೆಣ್ಣು ನೋಡಿ 27 ವರ್ಷ ಆಗಿದೆ. KFC ಮ್ಯಾನೇಜರು, ಮಾಸಿಕ 50,000 ಸಂಬಳ, ವಾರ್ಷಿಕ 5 ಲಕ್ಷ ಪ್ಯಾಕೇಜ್, 6 ಲಕ್ಷ ಪ್ಯಾಕೇಜ್. ಇವಾಗ ಅಮ್ಮ ಮತ್ತೆ ಬೆಣ್ಣೆ ಕಾಯ್ಸಕ್ಕೆ ತಗೋಯ್ತವ್ರೆ. ಇದು ಎಷ್ಟನೇ ಸತಿ ಕಾಯಿಸ್ತಾ ಇರೋದು? ಅಲ್ಲ, ನೀವು ಒಂದು ಬೆಣ್ಣೆನ 3 ಸತಿ ಕಾಯಿಸ್ಬೇಕು ಅಂದ್ರಲ್ಲ. ಹಾಂ ಹಾಂ. ಸೊ ಇವಾಗ ಇಲ್ಲಿ ಭೈರವ ಬಂದಿದ್ದಾನೆ. ಹೈ ಭೈರವ. ಮತ್ತು ಅಲ್ಲಿ ಶಾಂಭವಿ ಕರಿತಾ ಇದ್ದಾಳೆ. ಹೋಗ್ಬಿಟ್ಟು ನಮ್ಮ ನಾಮರಿಗಳನ್ನ ನೋಡೋಣ. ಆ್ಯಂಡ್ ಒಂದು ಪಪ್ಪಿನ ನಾವೇ ಇಟ್ಕೊಳ್ಳೋದ ಅಂತ ಡಿಸೈಡ್ ಮಾಡಿದ್ದೀವಿ. ಆ ಪಪ್ಪಿ ಹೆಸರು ಬಂದು ವೀರ ಅಂತ ಹೆಸರು. ನಿಮಗೆ ತೋರಿಸ್ತೀನಿ ವೀರನ್ನ, ಬನ್ನಿ. ವೀರ ಇವಾಗ ಶಾಂಭವಿನ ಬಿಟ್ಬಿಡೋದ. ಇಲ್ಲಿ ನೋಡಿ, ವೀರ ಇಲ್ಲಿದ್ದಾನೆ. ಈ ಆರೆಂಜ್ ಕಲರ್ ಪಟ್ಟೆ ಹಾಕಿದ್ದಾನಲ್ಲ, ಅವನೇ ವೀರ. ಸೊ ನಿನ್ನೆ ವೀಡಿಯೋಲಿ ಕೂಡ ಹೇಳಿದ್ದೆ, ನಿಮ್ಗೆ ಯಾರಾದರೂ ಜರ್ಮನ್ ಶೆಪರ್ಡ್ ಬೇಕು ಅಂದರೆ ಬೇಗ ನಾನು ಇನ್ಸ್ಟಾಗ್ರಾಮ್ DM ಬಂದು ತಿಳಿಸಿ ನೋಡೋಣ. ಶಾಂಭವಿ, ಇವಾಗ ಶಾಂಭವಿನ ಮಾತಾಡಿಸ್ಕೊಂಡು ಇಲ್ಲಿ ನೋಡಿ ನಮ್ಮ ಕರುಗಳಿದೆ. ಏನು ಹೆದರ್ಕೋಬೇಡ, ಡೋಂಟ್ ವರಿ, ಐ ಆಮ್ ನಾಟ್ ಗೋನಾ ಹಾರ್ಮ್ ಯು ಬ್ರೋ ಅಂತ ಹೇಳ್ತಾ ಒಂದಲ್ಲಿ ನೋಡೋಣ. ನೋಡಿ ಆಕಾಶ. ಇವಾಗ ಅಮ್ಮ ಇಲ್ಲಿ ಕಾಫಿ ಮಾಡ್ತಾ ಇದ್ದಾರೆ. ಡಿಕಾಕ್ಷನ್ ಕಾಫಿಗೆ ಡಿಕಾಕ್ಷನ್ ಕಾಫಿ ಪುಡಿ ಹಾಕಿ, ಕಾಫಿ ಪುಡಿ ಸ್ವಲ್ಪ ಸಕ್ಕರೆ ಹಾಕಿ. ಹಾಂ, ನಾನು ಯಾವಾಗ ಬೇಕಾದ್ರೂ ಹಂಗೆ ಕಾಫಿ ಕುಡಿಬೋದು ಅಂತ. ಹಾಲ್ಗೆ ಹಾಕೊಬಿಟ್ಟು. ಯಾವ ಕಾಫಿ ಪುಡಿ? ಇದು ಯಾವ ಕಾಫಿ ಪುಡಿ ಇದು? ಮರ್ತುಬಿಟ್ಟಕ್ಕೆ ನೋಡಿದ್ರೆ ಕಾಫಿ ಪುಡಿ ಒಳ್ಳೆ ಕಾಫಿ ಪುಡಿ ಇದು. ಹಾಂ, ಚೆನ್ನಾಗಿದೆ. ಹೆಸರು ಮರ್ತುಬಿಟ್ಟೆ. ನೀವು ಇದು ಮೊದಲು ನೀವು ಕೆಲಸ ಮಾಡ್ತಿದ್ರಲ್ಲ ಅಲ್ಲಿ, ಎಲ್ಲಿ ಉದಯ ಟಿವಿ ಇಲ್ಲ? ಇಲ್ಲ, ಫಸ್ಟು ನಾನು ಕೆಲಸ ಮಾಡ್ತಿದ್ದು PLD ಬ್ಯಾಂಕ್. ಹಾಂ, ನಮ್ಮ ತಂದೆ ಕೆಲಸ ಮಾಡ್ತಾ ಇದ್ದಿಲ್ಲ, ನಾನು ಟೈಪಿಸ್ಟಾಗಿ ಹೋಗ್ತಾ ಇದ್ದೆ. ಹಾಂ, ಅಪ್ಪ ಕೈ ನಾವು ಉದಯ ಇದ್ರಲ್ಲಿ ಚಾನ್ಸ್ ಸಿಕ್ಕಿತ್ತು, ಹೋಗಲಿಲ್ಲ ಅಲ್ಲ? ನನಗೆ ಬರಬೇಕಾಗಿತ್ತು ಕೆಲಸ, ಹೋಗಲಿಲ್ಲ. ನಮ್ಮ ಮಾವ ಅದೇ PLD ಬ್ಯಾಂಕ್, ಹಾಂ, ಆ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೆ ಟೈಪಿಸ್ಟಾಗಿ. ಅವಾಗೆಲ್ಲ ಟೈಪಿಂಗ್ ತಾನೇ ಬಿಟ್ಟು ಆಮೇಲೆ ಬಂದಿದ್ದೆ, ಮಾಡ್ತಾಯಿದ್ದೆ. ಅದಾದಮೇಲೆ ಅವನಿಗೆ ಸೋದರತ್ತೆ ಮಗನಿಗೆ ಅದೇ ಕೆಲಸ ಕೊಡಿಸಿದ್ಬೇಕಾಯಿತು. ಓದಿರಲಿಲ್ಲ, ಯಾಕೆಂದರೆ ಕೆಲಸ ಕೊಟ್ಟಿದ್ದು. ಅದಾದಮೇಲೆ ಸ್ವಲ್ಪ ಕೆಲಸ ಬಿಟ್ಬಿಟ್ನಲ್ವ ನಾನು. ನನಗೆ ಪೊಲೀಸ್ ಇದರಲ್ಲೂ ಕೆಲಸ ಬಂದಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ USP ಆಗಿದ್ದಾರೆ. ಇಲ್ಲ, ಇವಾಗ ಇರೋ ಹುಡುಗಿಯರಿಗೆ ಒಂದು ಹೇಳ್ಬೇಕಂದ್ರೆ ಅವರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಆವಾಗಲೇ ಸ್ಟ್ರಾಂಗ್. ಹಾಂ, ಎಲ್ಲರಿಗೂ ಅದೇ ಹೇಳೋದು, ಕೈ ಚಾಚಂಗೆ ಇರಬಾರ್ದಲ್ಲ. ಹೆಣ್ಮಕ್ಳು ಸ್ವತಂತ್ರವಾಗಿಲ್ಲ. ಯಾರಿಗಾದ್ರೂ ನಾನು ಹೇಳೋದು, ನಿಮ್ಮ ಅಕ್ಕನಿಗೂ ಅದೇ ಅಲ್ವಾ? ಅಕ್ಕನೂ ಅದೇ ಹೇಳೋದು, ಎಲ್ಲ ಹೆಣ್ಮಕ್ಳು ಹಾಗೆ ಇರಬೇಕು. ಕೆಲಸ ಮಾಡಿದ್ದೀನಿ. ಅದೇ ನಿಮಗೆ ಬ್ರೈಲ್ ಸ್ಕ್ರಿಪ್ಟ್ ಎಲ್ಲ ಬರುತ್ತೆ ಅಲ್ಲ? ಇವಾಗ ನೆನಪೈತಾ ಅದು? ಇಲ್ಲ, ನೆನಪಿದೆ ನನಗೆ. ಡೆಹ್ರಾಡೂನಲ್ಲಿ ನನಗೆ ಟ್ರೈನಿಂಗ್ ಆಯಿತು. ಡೆಹ್ರಾಡೂನ್ ಅವಾಗ ಹೋಗಿದ್ದೆ, ಡೆಹ್ರಾಡೂನ್ಗೆ, ಉತ್ತರಾಖಂಡ್. 30 ಇಯರ್ ಬ್ಯಾಕ್ ಟ್ರೈನಿಂಗ್ ಆಯಿತು.
ಟ್ರೈನಿಂಗ್ ತೊಗೊಂಡು ಎಲ್ಲ ಮಕ್ಳಿಗೆ ಪಾಠ ಮಾಡ್ತಾ ಇದ್ದೆ, ಅಸಿಸ್ಟೆಂಟ್ ವಾರ್ಡನ್ ಆಗಿದ್ದೆ ಅಂತ. ಆಮೇಲೆ ಇಲ್ಲಿ ಅಮ್ಮ ಆಗಿದ್ದೀನಿ. ಅಂದರೆ ಇದರಲ್ಲಿ ಬೆಸ್ಟ್ ಜಾಬ್ ಅಂದರೆ ನೀವು ಅಮ್ಮ ಆಗಿರೋದೆ ಅಂತ ಹೇಳ್ತೀರಾ? ಹೌದೌದು. ಅಲ್ಲ, ತುಂಬ ಕಷ್ಟವಾದ ಜಾಬು ಅಮ್ಮ ಆಗೋದು. ಈ ಮಕ್ಳ ಹತ್ರ ಹೊಡೆದಾಡೋದಿದೆಯಲ್ಲ, ಬಿಡಕ್ಕಾಗಲ್ಲ ಬೇಡ ಬೇಡ. ಹೇಳ್ತೀರಾ ಟಫೆಸ್ಟ್ ಜಾಬ್. ನೈಟ್ಗೆ ಡಿನ್ನರ್ ಬಂದ್ಬಿಟ್ಟು ಇಡ್ಲಿ. ನೈಟ್ ನಮ್ಮ ಮನೆಯಲ್ಲೆಲ್ಲ ರೈಸ್ ಜಾಸ್ತಿ ತಿನ್ನೋದಲ್ಲ ಕಂದ. ಒಂದಿನ ಇಡ್ಲಿ, ದೋಸೆ, ಪುಟ್ಟು, ಪತ್ರಿ, ರೊಟ್ಟಿ. ಆದರೆ ನನಗೇನು ರೈಸೇ ಜಾಸ್ತಿ ಇಷ್ಟ. ಹೌದೌದು, ನೀನು ರೈಸ್ ಇಷ್ಟ ತುಂಬ. ಅದೇ ಅದು ಬಿಟ್ಟರೆ ರೊಟ್ಟಿ. ಅಣ್ಣನಿಗೂ ಅಷ್ಟೇ ಇಲ್ವಮ್ಮ? ಹಾಂ, ರೈಸು ಅಣ್ಣನಿಗೆ ರೈಸು ಬೇಳೆ ಸಾಂಬಾರು, ನಿನಗೂ ರೈಸು ಬೇಳೆ ಸಾಂಬಾರು, ರಸಮ್ ಇಷ್ಟ. ತವ್ವೆ ಇವಾಗ ಮಾಡಿದ್ದೀನಿ, ಚೆನ್ನಾಗಿತ್ತು ಅದು. ಹಾಂ, ಎಷ್ಟೊಂದು ಜನಕ್ಕೆ ತವ್ವೆ ಅಂದ್ರೆ ಗೊತ್ತಿಲ್ಲ ಕರ್ನಾಟಕದಲ್ಲಿ. ಅಲ್ಲ, ತವ್ವೆ ಬೇರೆ ದಾಲ್ ಬೇರೆ ಮಮ್ಮೆ. ಇವತ್ತು ನಾನು ಮಾಡಿದ್ದು ದಾಲು. ತವ್ವೆ ಅಂದರೆ ಎಲ್ಲಾನು ಒಟ್ಟಿಗೆ ಹಾಕ್ಬಿಟ್ಟು ಬೇಯಿಸ್ಬಿಡ್ತಾರೆ. ಹಸಿಮೆಣಸಿನ್ಕಾಯಿ, ಬೇಳೆ, ಟೊಮೊಟೊ, ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಒಗ್ಗರಣೆ ಕೊಡೋದು, ಅದು ತವ್ವೆ. ಈ ದಾಲ್ ಅನ್ನೋದು ಫಸ್ಟ್ ಬೇಳೆ ಬೇಯಿಸ್ಕೊಂಡು ಅದು ಈರುಳ್ಳಿ, ಟೊಮೊಟೊ ಎಲ್ಲ ಸಣ್ಣಗೆ ಹೆಚ್ಕೊಂಡು ಆಮೇಲೆ ಒಗ್ಗರಣೆ ಕೊಡೋದು, ಅದು ದಾಲ್. ತವ್ವೆ ಬೇರೆ, ದಾಲ್ ಬೇರೆ. ಇಲ್ಲಿ ಬೆಂಡೆಕಾಯಿ ಸಾಕಿದ್ದೀನಿ. ನೆನ್ನೆ ಫಿಲಿಮ್ ನೋಡಿದ್ರೆ ಇಷ್ಟ ಆಯ್ತಾ? ನೆನ್ನೆ ಫಿಲಿಮ್ ನೋಡಿದ್ದೆ, ಕಾಮಿಡಿ. ನಿಮ್ದೆಲ್ಲ ಯೂಟ್ಯೂಬ್ ಹಾಕೊಂಡು ಮನೆ ನೋಡ್ತಾರೆ ಅಜ್ಜಿ? ಹಾಂ, ಹಾಕೊಡ್ಬೇಕು. ಇದು ಅಚ್ಚಮ್ಮೆ. ಎಲ್ಲರೂ ಬರೇ ಬಲೆ ಅಮ್ಮಮ್ಮೆ ಆಗ್ತಾರೆ, ಎಲ್ಲರೂ ಅಚ್ಚಮ್ಮೆ ಮಿಡ್ತಿಯಾರ, ಯಾರು ಮಿಡ್ತಿಯಲ್ಲ. ಎನ್ನಾಗಿ ಬಿಡಿಕಿನ ಯಾರನ್ನಾರು ವಿನೋದ್, ಪ್ರಮೋದ್ ಮಾತ್ರ ಅಚ್ಚಮ್ಮೆ, ಬಾಕಿ ಎಲ್ಲರೂ ಅಮ್ಮಮ್ಮೆ. ಅದು ಮೈನೂ ಅಜ್ಜಿ ಅಮ್ಮಮ್ಮನ ಬಿಡ್ತು ಸೀರಿದ್ದಲ್ಲ. ಅಚ್ಚಮ್ಮೆ ಅಂದರೆ ಅಜ್ಜಿ ಅಂತ ಅರ್ಥ, ಹಂಗಂದ್ರೆ ಅಪ್ಪನ ಅಮ್ಮ ಅಂತ ಅರ್ಥ. ಅಮ್ಮಮ್ಮೆ ಅಂದರೆ ಅಮ್ಮನ ಅಮ್ಮ ಅಂತ ಅರ್ಥ, ಅದು ಅಮ್ಮಮ್ಮೆ. ಸೊ ಅಪ್ಪನ ಅಮ್ಮನ ಹೆಸರು ಬಂದ್ಬಿಟ್ಟು ಕಾತ್ಯಾಯಿನಿ ಅಂತ ಹೆಸರು. ಇರೋದು ಕೇರಳದಲ್ಲಿ, ಆದರೆ ಇವಾಗ ನಮ್ಮ ಜೊತೆನೇ ಇದ್ದಾರೆ. ಹಾಯ್ ಪರೆಯ ಅಚ್ಚಮ್ಮೆ, ಅಚ್ಚಮ್ಮೆ ಹಾಯ್ ಪರೆಯ. ಅಜ್ಜಿನ ಕನ್ನಡದಲ್ಲಿ ಮಾತಾಡಿಸೋ, ಅಜ್ಜಿಗೆ ಅರ್ಥ ಆಗುತ್ತೆ. എനിക്ക് മനസ്സിലാകും നിങ്ങൾ പറയുന്നത്. ചില വാക്ക് മാത്രമേ അർത്ഥാകും. ಇಲ್ಲಿ ಹತ್ತುಗೆ ಹೋಮ್ವರ್ಕ್ ಇಲ್ಲ ಅಂತ ಖುಷಿ ತಾನೇ ನಿಮಗೆ? ಹೋಮ್ವರ್ಕ್ ಐತಾ? ಏನು ಹೋಮ್ವರ್ಕು? ಯಾಕೆ ಹೋಮ್ವರ್ಕ್ ಬೇಡ? ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಅಜ್ಜಿಗೆ ಫಿಲಿಮ್ ಹಾಕ್ಕೊಟ್ಬಿಟ್ಟು ಬಂದೆ. ಇವತ್ತು ಯಾರು ಹೇಳಿದ್ರಿ? ಗೌರಿ ಗಣೇಶ. ಹಾಂ, ಗೌರಿ ಗಣೇಶ ಹಾಕ್ಕೊಟ್ಟಿದ್ದೀನಿ. ಆ್ಯಂಡ್ ನಾನು ಇಲ್ಲಿ IPL ಕ್ವಾಲಿಫೈಯರ್ 1 ನೋಡ್ತಾಯಿದ್ದೀನಿ. RCB ಅವ್ರು ಪಕ್ಕ ಗೆಲ್ತಾರೆ ಅಂತ ಕನ್ಫರ್ಮ್ ಇದೆ, ಬಟ್ ನಾಟ್ ಜಿಂಕ್ಸಿಂಗ್ ಇಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟುಡೇಸ್ ವ್ಲಾಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡೋದು ಮಾತ್ರ ಮರೀಲೇಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಗುಡ್ ನೈಟ್.